ಕಾಕ್ರೋಚ್ ಅವರಿಗೆ ಬಗಿಟ್ನ ಹಿಡಿಯೋದ್ ಬಿಟ್ಟು ಸ್ವಂತ ಆಟನ ಸ್ಟಾರ್ಟ್ ಮಾಡಕ್ ಹೇಳ್ತೀನಿ. ಎಲ್ಲಾರ್ಗೂ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತಾಡಿ ಅದನ್ನ ಬಿಟ್ಟು ಸ್ವಂತವಾಗಿ ಆಟ ಆಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಶ್ವಿನಿ ಗೌಡ ಅವ್ರಿಗೆ ಚೆನ್ನಾಗಿ ಆಡ್ತಿದ್ದಾರೆ ಇಲ್ಲ ಅಂತ ಹೇಳ್ದೆ, ಬಟ್ ದುರಾಂಕಾರನ ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸ್ಬೇಕು, ಎಲ್ಲಾ ಟೈಮಲ್ಲೂ ದುರಾಂಕಾರನ ತೋರಿಸ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಅಶ್ವಿನಿ ಅಷ್ಟೇನೆ, ಒಂದು ರೀಸೆಂಟ್ ಆಗಿ ಒಂದ್ ಜಗಳ ನಡೆದಾಗ ಮರ್ಯಾದೆ ಕೊಡ್ಲಿ ಅಂದ್ರೆ ಯಾವ ತರ ಮಾತಾಡ್ತೀಯ, ಅದನ್ನ ಕೇಳಕ್ ಆಸೆ ಅವ್ರಿಗೆ, ಮರ್ಯಾದೆ ಕೊಡ್ಲಿ ಅಂದ್ರೆ ಯಾವ ತರ ಮಾತಾಡ್ತಾನೋನು ಅಂತ. ಅವ್ನು ಹೇಳ್ದ, ಸರಿಯಾಗಿ ಹೇಳ್ದ, ಹೋಗೆಲ್ಲೇ ಅಂತಿದ್ದೆ ಅಂತ. ಅದ್ ಬೇಕಾಗಿತ್ತ? ದೊಡ್ಡವರಾಗಿ ನೀನ್ ಮರ್ಯಾದೆ ಕೊಡ್ಲಿ ಅಂದ್ರೆ ಯಾವ ತರ ಮಾತಾಡ್ತೀಯ ಅಂತ ಕೇಳ್ಬೇಕಾಗಿತ್ತ? ಆಮೇಲೆ ಹೇಳ್ದ ಅಷ್ಟೇ, ಹೋಗೆಲ್ಲೇ ಅಂತಿದ್ದೆ ಅಂತ. ಈಗ ಮತ್ತೆ ಪ್ರಶ್ನೆ ಮಾಡೋಳ ಅಷ್ಟೇ. ಇವಳು ಅನ್ಸ್ಕೊಂತಿದ್ದು, ನಾನ್ ಹೇಳ್ಬಿಟ್ಟಿದ್ದೆ ನಿನ್ಗೆ ತಿರುಗಿ ಮಾನ ಮರ್ಯಾದೆ ಹೋಯ್ತಿತ್ತ ಅಂತ ಅವ್ನು ಹೇಳೋಣ ಅಷ್ಟೇ. ಹಾ, ನೋಡ್ತಿದ್ದಿ. ಓಕೆ, ನಿನ್ನ ಪ್ರಕಾರ ಯಾರು ಚೆನ್ನಾಗಿ ಆಡ್ತಾ ಇದಾರೆ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ಗಿಲ್ಲಿ ಫಸ್ಟ್, ಗಿಲ್ಲಿ ಆಮೇಲೆ ರಕ್ಷಿತಾ. ಓಕೆ, ಈ ಗಿಲ್ಲಿ ಮತ್ತೆ ರಕ್ಷಿತಾಗೆ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಾರೆ ಅಶ್ವಿನಿ ಗೌಡ ಅಂತ ಹೇಳ್ತಾರೆ, ನಿಜಾನ? ಏನ್ ಅನ್ಸುತ್ತೆ? ಅವ್ರು ಚೆನ್ನಾಗಿ ಆಡ್ತಾರೆ ಅಂತಾನೆ ಅವ್ರು ಟಾರ್ಗೆಟ್ ಮಾಡ್ತಾರೆ. ಚೆನ್ನಾಗಿ ಆಡ್ತಾ ಇದಾರೆ. ಇವಾಗ ನೆನ್ನೆನೋ ಒಂದ್ ಮಾತ್ ಬಂತು, ನಿಶ್ಚಿತ ಹೇಳಿದ್ಲು ಅವರು ಗಿಲ್ಲಿ ಮತ್ತೆ ಕಾವ್ಯನ್ ದೂರ ಮಾಡ್ಬೇಕು ಅಂತ. ಅವ್ರಿಗೆ ಭಯ ಇರೋದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರಿಗೆ ಗೆಲ್ಲಕ್ ಅವ್ರಿಗೆ ಧೈರ್ಯನೇ ಇಲ್ಲ, ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಈಗ ಯಾಕೆ ರಕ್ಷಿತಾಗೆ ಪಾಪ ನೋಡಿ, ನೆನ್ನೆ ನೈಟುನು ಕೂಡ ಟಾರ್ಗೆಟ್ ಮಾಡಿದ್ರು. 2 ಗುಂಪುಗಳಾಯ್ತು ಗೊತ್ತಾ? ರಕ್ಷಿತಾಗ್ ನೆನ್ನೆನೂ ಟಾರ್ಗೆಟ್ ಮಾಡಿದ್ದಾರೆ, ರಕ್ಷಿತಾನೇ ಎಲಿಮಿನೇಟ್ ಮಾಡ್ಬಿಡೋಣ, ಎನರ್ಜಿ ಕೊಡೋದು ಬೇಡ, ಹಾಗೆ ಹೀಗೆ. ಅವ್ರಿಗೆ ಇನ್ನೂ ಉಗಿಸ್ಕೋಬೇಕು ಅಂತ ಆಸೆ ಇದೆ ಶನಿವಾರ, ಮತ್ತು ಹಂಗ್ ಮಾಡ್ತಾವ್ರೆ, ಏನು ಮಾಡಕ್ಕಾಗಲ್ಲ. ಇನ್ನೂ ಉಗಿಸ್ಕೋಬೇಕು ಅಂತ ಆಸೆ. ಸುದೀಪ್ ಬರ್ತಾರೆ ಮತ್ತೆ ಬೈಸ್ಕೊಂತಾರೆ. ಅವ್ರಿಗೆ ಎಷ್ಟೊತ್ತಿ ಮಂಗಳಾರತಿ ಮಾಡಿದ್ರು ಅಷ್ಟೇ. ಸುದೀಪ್ ಆಲ್ರೆಡಿ ಹೇಳಿದಾರಲ್ಲ, ಅಲ್ಲೆಲ್ಲ ಹಾಕಾದ್ರು ನೀರಲ್ಲಾದ್ರೂ ಹಾಕೋದು ಅದೇ ಬುದ್ಧಿ ಅವ್ರದ್ದು. ಓಕೆ, ಯಾವ್ದ್ರಲ್ಲಿ ಹಾಕಿದ್ರು ಅದೇ ಬುದ್ಧಿ. ಸ್ಟಾರ್ಟಿಂಗ್ ಬಂದಾಗ ಮತ್ತೆ ರಕ್ಷಿತನ್ ಬಗ್ಗೆ ಅಶ್ವಿನಿ ಅವರು ಚಿಕ್ಕ ಮಗು ಅದು ಇದು ಅಂತೆಲ್ಲ ಹೇಳಿದ್ರು. ಇವಾಗ ನೋಡಿದ್ರೆ ಅವರೇ ಉಲ್ಟಾ ಹೊಡಿತಾ ಇದ್ದಾರೆ. ಇನ್ನು ನಿನ್ನೆ ರಿಷಿಕಾ ಅವರು ಗಿಲ್ಲಿಗೆಲ್ಲ ಹೊಡೆದಿದ್ದು ಎಷ್ಟು ಬೇಜಾರ್ ಅನ್ನಿಸ್ತಾ, ಖುಷಿ ಅನ್ನಿಸ್ತಾ, ಏನ್ ಅನ್ನಿಸ್ತಾ? ಅವ್ರ ಕೈಲಿ ಇನ್ನೂ ಏನು ಮಾಡಕ್ಕಾಗಲ್ಲ, ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ದಿಢೀರ್ ಅಂತ ಹೊಡೆದು ಬಿಟ್ರಲ್ಲ, ಹಂಗೆ ಅದೇ ಗಿಲ್ಲಿ ಏನಾದ್ರು ತಿರ್ಕೊಂಡ್ಬಿಟ್ಟಿದ್ರೆ ಹೊಡೆದಿದ್ರೆ ಒಳ್ಳೆ ಮರ್ಯಾದೆ ಆಗ್ತಿತ್ತು ಅವ್ರಿಗೆ. ಅವರು ಈಗ ಅಶ್ವಿನಿ ಅಷ್ಟೇನೆ, ಒಂದು ರೀಸೆಂಟ್ ಆಗಿ ಒಂದ್ ಜಗಳ ನಡೆದಾಗ ಮರ್ಯಾದೆ ಕೊಡ್ಲಿ ಅಂದ್ರೆ ಯಾವ ತರ ಮಾತಾಡ್ತೀಯ, ಅದನ್ನ ಕೇಳಕ್ ಆಸೆ ಅವ್ರಿಗೆ, ಮರ್ಯಾದೆ ಕೊಡ್ಲಿ ಅಂದ್ರೆ ಯಾವ ತರ ಮಾತಾಡ್ತಾನೋನು ಅಂತ. ಅವ್ನು ಹೇಳ್ದ, ಸರಿಯಾಗಿ ಹೇಳ್ದ, ಹೋಗೆಲ್ಲೇ ಅಂತಿದ್ದೆ ಅಂತ. ಅದ್ ಬೇಕಾಗಿತ್ತ? ದೊಡ್ಡವರಾಗಿ ನೀನ್ ಮರ್ಯಾದೆ ಕೊಡ್ಲಿ ಅಂದ್ರೆ ಯಾವ ತರ ಮಾತಾಡ್ತೀಯ ಅಂತ ಕೇಳ್ಬೇಕಾಗಿತ್ತ? ಆಮೇಲೆ ಹೇಳ್ದ ಅಷ್ಟೇ, ಹೋಗೆಲ್ಲೇ ಅಂತಿದ್ದೆ ಅಂತ. ಈಗ ಮತ್ತೆ ಪ್ರಶ್ನೆ ಮಾಡೋಳ ಅಷ್ಟೇ. ಇವಳು ಅನ್ಸ್ಕೊಂತಿದ್ದು, ನಾನ್ ಹೇಳ್ಬಿಟ್ಟಿದ್ದೆ ನಿನ್ಗೆ ತಿರುಗಿ ಮಾನ ಮರ್ಯಾದೆ ಹೋಯ್ತಿತ್ತ ಅಂತ ಅವ್ನು ಹೇಳೋಣ ಅಷ್ಟೇ. ಹೌದೌದೌದು. ಇನ್ನು ಸೂರಜ್ ಮತ್ತೆ ರಿಷಿಕಾದ್ದು 3 ದಿನಕ್ಕೆ ಲವ್ ಆಗಿತ್ತು. ಈಗ ಸೂರಜ್ ರಿಷಿಕಾಗ ಹಾಕೊಂಡು ಗುಮ್ದ ಮೊನ್ನೆ, ಏನ್ ಅನ್ನಿಸ್ತಾ ಅದ್ರ ಬಗ್ಗೆ? ಸರಿಯಾಗಿ ಬೈದ. ಅಲ್ಲಿ ಹೋಗಿರೋದು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಅವ್ಳು ಡಿಪೆಂಡ್ ಆದ್ಲು, ಲಾಸ್ಟ್ ಸರಿಯಾಗಿ ಇದ್ ಮಾಡ್ಕೊಂಡು ಅಷ್ಟೇ. ಅಲ್ಲಿ ಡಿಪೆಂಡ್ ಆಗಕ್ ಹೋದ್ರೆ ಅಲ್ಲ, ಅವ್ರವ್ರೆ ಹೊರಡ್ತಾರ ಒಳಗಡೆ. ಅಲ್ಲಿ ಏನೇ ಸಂಬಂಧಗಳು ಇಟ್ಕೊಂಡ್ರು ಲಾಸ್ಟ್ ಅಲ್ಲಿ ಒಂಟಿಯಾಗಿ ಆಡ್ಬೇಕು, ಒಂಟಿಯಾಗಿ ಗೆಲ್ಸ್ಕೊಂಡ್ ಬರ್ಬೇಕು. ಅದನ್ನ ಸುದೀಪ್ ಸರ್ ಅವ್ರಿಗೆ ಹೇಳಿದ್ರು, ಅವ್ರು ಅರ್ಥ ಮಾಡ್ಕೊಂಡ್ಲೆ, ಇವಾಗ ಅವ್ರಿಗೆ ಅರ್ಥ ಆಗಿರ್ಬೋದೇನೋ. ಓಕೆ, ಇನ್ನು ರಿಷಿಕಾ ನಿನ್ನೆ ನಡೆದಂತ ಟಾಸ್ಕ್ ಆಯ್ತು ಗೊತ್ತಾ? ಪಾಪ ಸ್ಪಂದನಾಗೆ ಮತ್ತೆ ಸೂರಜ್ಗೆ ಇಬ್ರು ಇದನ್ನ ಎಲಿಮಿನೇಟ್ ಮಾಡ್ಬಿಟ್ಟು ಎನರ್ಜಿ ಡ್ರಾಪ್ ಮಾಡೋದು. ಅವರು ಇಷ್ಟು ದಿನ ಆಚೆ ಇದ್ದು ಬಿಗ್ ಬಾಸ್ ನ ನೋಡಿದ್ದಾರೆ ಏನೋ ಎತ್ತ ಅಂತ. ಇವಾಗ ಅಲ್ಲಿ ಹೋಗ್ಬಿಟ್ಟು ಯಾರು ರಫ್ ಆಗಿರ್ತಾರೆ, ಯಾರು ಅವರು ತೋರ್ಸ್ಕೊಂತಿದ್ದಾರೆ, ನಾನು ನನ್ಗೋಸ್ಕರ ಆಡ್ತಿದ್ದೀನಿ ಅಂತ. ಅದು ತೋರ್ಸ್ಕೊಳೋದಲ್ಲ, ಅದನ್ನ ಪ್ರೆಸೆಂಟ್ ಆಗಿ ಆಡ್ಬೇಕು. ಅವ್ರು ತೋರ್ಸ್ಕೊಂತಿದ್ದಾರೆ, ನನ್ಗೋಸ್ಕರ ಆಡ್ತಿದ್ದೀನಿ ಅಂತ. ಸೊ ಅದು ಡ್ರಾಮಾನೇ. ಅವ್ರಿಗೆ ರಕ್ಷಿತಂಗೆ ಹೇಳ್ತಾರೆ, ನೀನ್ ಡ್ರಾಮಾ ಆಡ್ತಿದ್ಯಾ ಅಂತ. ಫಸ್ಟ್ ಆಫ್ ಆಲ್ ಅವರೇ ಡ್ರಾಮಾ ಆಡ್ತಿದ್ದಾರೆ, ಅದನ್ನ ಅವ್ರು ತಿಳ್ಕೊಂತಿಲ್ಲ. ಎಸ್, ಈಗ ಸಪೋಸ್ ಏನಾದ್ರು ನಿಮ್ಮನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದ್ರೆ ನೀವೇನ್ ಚೇಂಜಸ್ ಮಾಡ್ತೀರಿ? ಒಂದಿನದ ಒಳಗಡೆ ಅಂದ್ರೆ ಒಂದು ದಿನಕ್ಕೆ ಮಾತ್ರ ನಿಮ್ಮನ್ನ ಬಿಗ್ ಬಾಸ್ ಕಳ್ಸಿದ್ರೆ ನೀವು ಯಾರನ್ನ ತೆಗಿತೀರಿ, ಯಾರಿಗೆ ಹೊಡಿತೀರಿ, ಯಾರಿಗೆ ಬೈತೀರಿ, ಯಾರಿಗೆ ಉಗಿತೀರಿ? ಫಸ್ಟ್ ಕಾಕ್ರೋಚ್ ಅವರಿಗೆ ಬಗಿಟ್ನ ಹಿಡಿಯೋದ್ ಬಿಟ್ಟು ಸ್ವಂತ ಆಟನ ಸ್ಟಾರ್ಟ್ ಮಾಡಕ್ ಹೇಳ್ತೀನಿ. ಎಲ್ಲಾರ್ಗೂ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತಾಡಿ ಅದನ್ನ ಬಿಟ್ಟು ಸ್ವಂತವಾಗಿ ಆಟ ಆಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಶ್ವಿನಿ ಗೌಡ ಅವ್ರಿಗೆ ಚೆನ್ನಾಗಿ ಆಡ್ತಿದ್ದಾರೆ ಇಲ್ಲ ಅಂತ ಹೇಳ್ದೆ, ಬಟ್ ದುರಾಂಕಾರನ ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸ್ಬೇಕು, ಎಲ್ಲಾ ಟೈಮಲ್ಲೂ ದುರಾಂಕಾರನ ತೋರಿಸ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಶ್ಚಿತಿಂಗೆ ಟ್ರೂ ಆಗಿರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಿಷಿಕಾ ಹಾಗಾದ್ರೆ ಫೇಕ್ ನಿಮ್ ಪ್ರಕಾರ? ಟೋಟಲಿ ಫೇಕ್ ರಿಷಿಕಾ. ಓಕೆ, ರಿಷಿಕಾ ಅಂತ ಬಂದಾಗ ಗಿಲ್ಲಿನ ಕಳ್ಳ ಅಂತ ಅಂದ್ರು, ಸೂರಜ್ನ ಮಳ್ಳ ಅಂತ ಅಂದ್ರು.
ನೀನು ಕಳ್ಳನ್ ಮಗನ್ ನಂಬುದ್ರು ನಿನ್ನಂತ ಮಳ್ಳನ್ ಮಗನ್ ನಂಬಲ್ಲ ಅಂತ ಅಂದ್ರು. ಗೊತ್ತಾ ಅದು? ಹಾ ಗೊತ್ತು. ಸೊ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನೀವೊಂದು ಸ್ಟಾರ್ಟಿಂಗ್ ಬಂದಾಗ ಅವರೇ ಹೇಳಿದ್ದಿದ್ದಲ್ವಾ ಸರ್, ನನಗೆ ಗಿಲ್ಲಿ ಕಂಡ್ರೆ ಇಷ್ಟ, ಗಿಲ್ಲಿನೇ ಗೆಲ್ಲೋದು ಅಂತ. ಮೊದ್ಲು ನಾವ್ ಒಂದ್ ಮಾತಾಡಕ್ ಮುಂಚೆ ಅದು ಬರೀ ಡ್ರಾಮಾ. ನಾನು ಫಸ್ಟ್ ಹೇಳ್ದವ್ರು ಡ್ರಾಮಾ ಆಡ್ತಿರೋದು. ಫಸ್ಟ್ ಅಲ್ಲಿ ಬಂದಾಗ ಗಿಲ್ಲಿನೇ ಗೆಲ್ಲೋದು, ನಂಗೆ ಗಿಲ್ಲಿ ಕಂಡ್ರೆ ಸಖತ್ ಇಷ್ಟ ಅಂದವ್ರು ಇವತ್ತು ಯಾಕೆ ಗಿಲ್ಲಿ ನಂಗಂದ್ರು? ಮನ್ಸಲ್ಲಿ ಒಂದ್ ಇಟ್ಕೊಂಡು ಹೊರಗಡೆ ಒಂದ್ ಇಟ್ಕೊಂಡು ಆಟ ಆಡ್ಬಾರ್ದಲ್ಲಿ. ಹೌದು. ಕರೆಕ್ಟ್ ಆಗಿ ನೇರವಾಗಿ ಆಡಾಗಿದೆ ಆಡ್ಬೇಕು, ಇಲ್ಲಾಂದ್ರೆ ಆಚೆ ಬರ್ತಾ ಇರ್ಬೋದು. ಆಡ್ಲೇಬಾರದು. ಓಕೆ, ಈಗ ಅಕಸ್ಮಾತ್ ನಿಮ್ಮನ್ನ ಕಳ್ಸೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ನೀವು ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಇಷ್ಟ ಇದೆಯಾ? ಹಾ, ನಿಮ್ಮಲ್ಲಿ ಏನಾದ್ರೂ ಟ್ಯಾಲೆಂಟ್ ಇರ್ಬೇಕು. ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ತರ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ? ಆಡಬೇಕಾ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಆ ತರ ನಿಮ್ದು ಏನ್ ಟ್ಯಾಲೆಂಟ್ ಇದೆ ನೀವು ತೋರಿಸ್ಬೇಕು ಅಂತ? ಫಸ್ಟ್ ಆಫ್ ಆಲ್ ನಾನು ಅವ್ರ ತರ ಅಲ್ಲಿ ಹೋಗ್ಬಿಟ್ಟು ಗಂಟ್ಲು ಕಿರ್ಚ್ಕೊಂಡಂತೂ ಕಿರ್ಚಾಡಲ್ಲ, ಟ್ರೂ ಆಗಿ ಆಡ್ತೀನಿ. ಓಕೆ, ಅಲ್ಲೊಂದು ಇಲ್ಲೊಂದು ಮಾತಾಡಲ್ಲ. ಹಾ. ಬಗಿಟ್ ಅಂತೂ ಮೊದ್ಲೇ ಹಿಡಿಯಲ್ಲ. ಓಕೆ, ಡ್ರಾಮಾನೆಲ್ಲ ಬಿಟ್ಟು ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋದ್ ಬಿಟ್ಟು ನನ್ನ ಆಟ ಎಷ್ಟಿದೆ ಅಷ್ಟು ನೋಡ್ಕೊಂಡು ಅಲ್ಲಿ ಅದೇನೋ ಅಪ್ಪ ಅಮ್ಮ ಅದು ಇದು ಅಂತ ಲವ್ ಅದೆಲ್ಲ ಮಾಡ್ಕೊಳ್ಳೋದ್ ಬಿಟ್ಟು ನೆಟ್ಟಿಗೆ ನಾನು ಏಂತಕ್ಕೆ ಹೋಗಿದ್ದೀನೋ ಅದನ್ನ ಮಾಡ್ಕೊಂಡು ಬರ್ತೀನಿ. ಓಕೆ. ಈಗ ಅಲ್ಲ, ನಾನು ಹೇಳ್ತಾ ಇರೋದು, ಈಗ ಅಕಸ್ಮಾತ್ ನಿಮ್ಮನ್ನ ಒಳಗಡೆ ಕಳಿಸ್ಬೇಕು ಅಂದ್ರೆ ನಿಮ್ಮಲ್ಲಿ ಈಗ ಹೊರಗಡೆಗೆ ಏನಾದ್ರು ಟ್ಯಾಲೆಂಟ್ ತೋರಿಸ್ಬೇಕಲ್ವಾ? ಈಗ ಮಲ್ಲಮ್ಮ ಅಂತ ಬಂದಾಗ 11T ಅನ್ನೋದು ಒಂದು ಫೇಮಸ್ ಆಗಿ ಮಲ್ಲಮ್ಮ ಬಂದ್ರು. ನಾನೀಗ ಸದ್ಯಕ್ಕೆ SSLC ಪಾಸ್ ಮಾಡ್ಬಿಟ್ರೆ ಸಾಕು ಅಂಕಲ್. ಹೊಡಿರೋ ಕ್ಲಾಪ್ಸ್ ಸೂಪರ್ ಕಣವ. ಇನ್ನೊಂದೆರಡು ಇದೆ. ಪುಟಿ, ಇವಾಗ ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇದ್ದಿಲ್ವಾ? ಗಿಲ್ಲಿಗೆ ತುಂಬಾ ಎಲ್ಲ ಇಲ್ಲಿಗಿಂತ ರಕ್ಷಿತಾ ಗೆಲ್ಬೇಕು. ರಕ್ಷಿತನ ಎಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ. ಹೆಂಗ್ ಗೆಲ್ಲಕ್ಕಾಗತ್ತೆ ಅವಳು? ಟಾರ್ಗೆಟ್ ಮಾಡ್ತಿರೋದು ಅವಳು ಗೆಲ್ಬಾರ್ದು ಅಂತ, ಆದ್ರೆ ಅವಳು ಯಾರನ್ನ ಕೇರ್ ಮಾಡ್ದೇನೆ, ಯಾರ ಬಗ್ಗೆನೂ ಮಾತಾಡ್ದೇನೆ ಸ್ವಂತ ಆಟ ಆಡ್ತಿದ್ದಾಳೆ. ಸ್ವಂತ ಆಟ. ಈಸ್ ಅ ಫಸ್ಟ್. ಫಸ್ಟ್. ಹೇಳ್ಕೊಡ್ಬೇಕು ಅಂದ್ರೆ ಈ ಸರಿ ಗೆಲ್ಲೋದು ಯಾರು ನಿಮ್ ಪ್ರಕಾರ? ರಕ್ಷಿತಾ ಗೆಲ್ಬೇಕು, ಗೆಲ್ತಾಳೆ ಅಂದ್ರೆ ಇವ್ರು ಇಷ್ಟು ಜನ ಟಾರ್ಗೆಟ್ ಮಾಡಿದ್ರು ಗೆಲ್ತಾಳೆ ಅಂತ ನಿಮ್ ಪ್ರಕಾರ? ಏನೇ ಮಾಡಿದ್ರು ಕೂಡ. ಮತ್ತೆ ನಿಮ್ಮ ಇವರು ಜಾನ್ವಿ ಮತ್ತೆ ಅವ್ರ ಜಗಳ ನಡೆದಾಗ ಜಾನ್ವಿ ಮತ್ತೆ ಯಾರು ರಿಷಿಕಾ ಅಲ್ಲ ಅಶ್ವಿನಿ ಗೌಡ ಅವ್ರು ಇಬ್ರು ಸೇರೋಳ ಹತ್ರ ವಾದ ಮಾಡಿದ್ರು. ಒಬ್ಳೆ ವಾದ ಮಾಡಿದ್ರು. ಅಂದ್ರೆ ಈಗ ಅವಳು ಅಶ್ವಿನಿ ಅವ್ರಿಗೆ ನಾನು ನಿಮ್ಮನ್ನು ಹೊರಗಡೆ ಕಳಿಸಿ ನಾನು ಒಳಗಡೆ ಇರ್ತೀನಿ ಅಂತ ಹೇಳೋದಲ್ಲ, ಅದಕ್ಕೆ ಹೇಳ್ತಾ ಇದೀಯಾ ಆ ಕಾನ್ಫಿಡೆಂಟ್ ಅಲ್ಲಿ ಗೆಲ್ತಾರೆ ಅಂತ? ಇಲ್ಲ, ಅವತ್ತು ಗೆಜ್ಜೆ ಆಡ್ಸಿದ್ಕೆ ಒಂದು ಇನ್ಸಿಡೆಂಟ್ ನಡೀತು. ಅವತ್ತು ಅವ್ರಿಬ್ರು ಸೇರಿ ಇಲ್ಲ 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 ಅಂತ ವಾದ ಮಾಡ್ತಿದ್ರು. ಆದ್ರೆ ಅವ್ರಿಬ್ರು ಜಗಳ ಆಡ್ತಿದ್ರು, ರಕ್ಷಿತಾ ಒಬ್ಳೆ ಎದುರುಗಡೆ ನಿಂತಿತ್ತು. ಅಷ್ಟೇ ಸಾಕು ಅವ್ಳು ಗೆಲ್ತಾಳೆ ಅನ್ನಕ್ಕೆ. ಆ ಕಾನ್ಫಿಡೆಂಟ್ ಗೆಲ್ತಾ ಇದೆ. ನಿನ್ಗೆ ಏನು ಅಷ್ಟೊಂದು ನಂಬಿಕೆ ಹುಡುಗಿ ಗೆದ್ದೇ ಗೆಲ್ತಾಳೆ ಅಂತ? ಅವಳು ಚೆನ್ನಾಗಿ ಆಡ್ತಿದ್ದ, ಗೇಮ್ ಚೆನ್ನಾಗಿ ಆಡ್ತಾಳೆ, ಸ್ವಂತವಾಗಿರ್ತಾಳೆ, ಸುಮ್ನೆ ಕಿಚ್ಚಾಡಲ್ಲ. ಅಲ್ಲಿ ಹೆಂಗಿರ್ಬೇಕು ಅವಳು ಹೆಂಗಿದ್ದಾಳೆ ಹಂಗಿದ್ದಾಳೆ. ಅಲ್ಲ, ಈಗ ಅವಳು ಆಡ್ತಾ ಇರೋದೇ ಫೇಕು. ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತಾವಳೆ ಅಂತ ಹೇಳ್ತಾರಲ್ಲ ಕೆಲವರೆಲ್ಲ. ಈಗ ಕೆಲವೊಬ್ರು ಕನ್ನಡ ಬಂದ್ರೆ ಕನ್ನಡ ಮಾತಾಡಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಏನು ಅಂತನಾ? ಅದೇನ್ ಫಸ್ಟ್ ಅವ್ರಿಗೆ ಕನ್ನಡ ಮಾತಾಡಕ್ ಹೇಳ್ರಿ, ಆಮೇಲೆ ಇನ್ನೊಬ್ರಿಗೆ ಹೇಳಕ್ ಹೇಳ್ರಿ. ಫಸ್ಟ್ ಅವರೇ ಕನ್ನಡ ಮಾತಾಡಿದ್ರೆ ಕನ್ನಡ ತುಳಿತವ್ರೆ, ಇನ್ನು ಅವ್ರಿಗೆ ಹೇಳ್ಬೇಕ ಅವ್ರು. ಈಗ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರರು, ಆದ್ರೆ ಅವರೇ ಕನ್ನಡ ಮಾತಾಡಲ್ಲ ಜಾಸ್ತಿ ಅಂತ ಹೇಳ್ತಾರೆ. ನಿಜನಾ ಅದು? ನಿಮ್ಗೆ ಆತರ ಇಷ್ಟಿಂದಲೇ ಅವ್ರಿಗೆ ಒಂದ್ಸತಿನೂ ಕುಣ್ಸ್ಕೊಂಡು ಹೇಳ್ಕೊಟ್ಟಿರೋ ನಾನಂತೂ ನೋಡಿಲ್ಲ ಪರೀಕ್ಷೆ. ಎಸ್, ಓಕೆ. ಒಟ್ಟಲ್ಲಿ ನಿಮ್ ಪ್ರಕಾರ ರಕ್ಷಿತಾ ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು ಅಷ್ಟೇ. ಈಗ ಈ ವಾರ ಹೋಗ್ಬೇಕು ಹೊರಗಡೆಗೆ, ಚೆನ್ನಾಗಿ ಆಡ್ತಾ ಇಲ್ಲ ಇವರು ಅಂತ ಅನ್ನೋರು ನಿಮ್ ಪ್ರಕಾರ ಯಾರು? ನಿಶ್ಚಿತ. ನಿಶ್ಚಿತ ಇಲ್ಲ ಅಂದ್ರೆ ಕಾಕ್ರೋಚ್. ನಿಶಿಕನಾ? ನಿಶ್ಚಿತ. ನಿಶಾ ಯಾರು? ರಿಷಾ. ರಿಷಿಕಾ ಹೋಗ್ಬೇಕು. ರಿಷಿಕಾ ಮತ್ತೆ ಕಾಕ್ರೋಚ್ ಇಬ್ರಲ್ಲಿ ಯಾರಾದ್ರೂ ಸರಿ. ಓಕೆ, ಯಾರಾದ್ರೂ ಸರಿ. ಓಕೆ, ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರನ್ನ ಬಿಟ್ಟು ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಅಂದ್ರೆ ಅವ್ರಿಬ್ರನ್ನ ಬಿಟ್ಟು 5 ಜನ ಕೊಡೋದಾದ್ರೆ ಯಾರನ್ನ ಕೊಡ್ತೀರಿ ನೀವು? ಟಾಪ್ 5 ಕಂಟೆಸ್ಟೆಂಟ್ ಅಂದ್ರೆ? ನನಗೆ ಯಾರ ಬಗ್ಗೆ ಅಷ್ಟು ಒಪಿನಿಯನ್ ಇಲ್ಲ. ಗಿಲ್ಲಿ ಮತ್ತೆ ರಕ್ಷಿತಾ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಮಾತಾಡ